अस्सलाम वालेकुम नाजरीन, आप देख रहे हैं आपका अपना कोलार ट्रू न्यूज़ चैनल। और आपके अपने चैनल की तरफ से आप जो तस्वीरात देख रहे हैं शहर कोलार सिटी म्यूनसिपल के तस्वीरात देख रहे हैं, जहां पर कोलार डिस्ट्रिक्ट के डीसी मायना करने के लिए अचानक वहां पर पहुंच गए। जैसे ही डीसी साहब ने वहां पर पहुंचे तो सब हैरान हो गए। आपको मालूम होगा सिटी म्यूनसिपल की काउंसलर की मियाद ख़त्म होकर 1 माह का अर्जा गुजर चुका है। अब वहां पर कोई काउंसिल और प्रेसिडेंट नहीं रहा। अब सिटी म्यूनसिपल प्रेसिडेंट के सदर शहर के डीसी ही रहेंगे जब तक इलेक्शन ना हो जाए। जैसे ही डीसी साहब ने म्यूनसिपल ऑफिस को पहुंचे, सभी अफसर से मुलाकात की और हर सेक्शन का मुआयना किया गया और ख़ासकर खाता सेक्शन का मुआयना किया गया। और जैसे ही वहां पर पहुंचे, जितने भी शहर में रेवेन्यू प्रॉपर्टीज़ है, इनका रेवेन्यू हिसाब किताब पूछा और जो भी यहाँ पर इलीगल काम हो रहे हैं इन सब का हमें पता है, इन सब कामों से बाज आ जाएं वरना अंजाम बुरा होगा। और एक या 2 ऑफिसर को सस्पेंड करने की धमकी भी दी गई। तो वहाँ के सारे तस्वीरात आप देख सकते हैं आपके अपने चैनल की तरफ से। कोलार के डीसी साहब ने सिटी म्यूनसिपल ऑफिस का मुआयना करते हुए आपके अपने चैनल की तरफ से। ಅಲ್ಲೇನಾದ್ರು ಸೈನೇಜ್ ಇರಬೇಕಲ್ಲ, ನಿಮ್ಮ ಆಹಾರ ಶಾಖೆ ಎಲ್ಲಿದೆ ಅಥವಾ ನಿಮ್ಮ ಆರೋಗ್ಯ ಶಾಖೆ ಎಲ್ಲಿದೆ ಅಂತ ಎಲ್ಲಿ ಗೊತ್ತಾಗುತ್ತೆ? ಈ ಬಿಲ್ಡಿಂಗ್ ಏನು ಸ್ಟೋರ್ ರೂಮ್ ಇದೆ? ತೆಗೆ ಓಪನ್ ಮಾಡಿ ಸ್ವಲ್ಪ, ಯಾರು ನೋಡ್ಕೊಳ್ಳೋದು? ನಿಮ್ಮ ಎಂಜಿನಿಯರಿಂಗ್ ಅವ್ರ ಸೆಕ್ಷನ್ ಯಾವಾಗ ಕಟ್ಟಿರೋದು ಇದು? ಯಾವ ಸ್ಕೀಮ್ ಕಂಪ್ಲೀಟ್ ಆಗಿದೆಯಾ? ಇಷ್ಟು ಕೆಟ್ಟದಾಗಿದೆಯಲ್ಲ ಇದು, ಏನು ನೋಡೇ ಇಲ್ವಂತೆ ಬಂದು? ಪ್ಲಾಸ್ಟಿಕ್ ಸೀಸ್ ಮಾಡಿದ್ದಲ್ಲ, ಸೀಸ್ ಮಾಡಿದ್ದಕ್ಕೆ ಬೇರೆ ಜಾಗ ಇರಬೇಕು. ಇದು ಒಳ್ಳೆ ಫಸ್ಟ್ ಕ್ಲಾಸ್. ಏನು ಮಾಡ್ತೇವೆ? ನಿಮ್ಗೆ ಇಷ್ಟು ಜಾಗ ಇಟ್ಕೊಂಡು ನೀವು ಒಳಗಡೆ ಅಷ್ಟು ಒಳ್ಳೆ ರೋಡನ್ನಲ್ಲಿ ಕೂತಂಗೆ ಕೊಟ್ಟಿದ್ದೀರ ನೋಡಿ. ಇವೆಲ್ಲ ನೀವು ತಗೊಂಡಿದ್ದನ್ನ ಇದನ್ನ ಒಂದು ಸಪ್ರೇಟ್ ಮಾಡಿ. ಅವೆಲ್ಲ ಇದೆಲ್ಲ ಏನದು ಜಾಗ? ಅದು ವೆಹಿಕಲ್ ಶೆಡ್. ಅದು ಇದು ಆ ಕಡೆ ಜಾಗ ಬೇರೆ ಅವ್ರದಾ? ನೀವು ಇಲ್ಲೇ ಒಂದು ಜಾಗನ ವ್ಯವಸ್ಥೆ ಮಾಡ್ಕೊಳ್ಳಿ. ವೆಹಿಕಲ್ಸ್ ಎಲ್ಲ 2 ವೀಲರ್ಸ್ 4 ವೀಲರ್ಸ್ಗಳಿಗೆ ಅವ್ರು ಸಿಸ್ಟಮ್ಯಾಟಿಕ್ ಅರೇಂಜ್ ಮಾಡಿ ಒಂದೇ ಕಡೆ ಬರಬೇಕು. ಆ ವೆಹಿಕಲ್ಗಳು ಅಲ್ಲೇ ನಿಲ್ಲಿಸಬೇಕು. ಅದಕ್ಕೆ ಬೋರ್ಡ್ ಹಾಕ್ಕೊಳ್ಳಿ. ಈ ಥರ ಏನು ಅನ್ವಾಂಟೆಡ್ ಮೆಟೀರಿಯಲ್ಸ್ ನೀವು ಇಲ್ಲಿ ಇಟ್ಕೋಬೇಕು ಅಂತ ಅನಿಸಿದ್ರೆ ಜಾಗ ಮಾಡಿಕೊಡಿ. ಅವೆಲ್ಲ ಇಲ್ಲೆಲ್ಲ ಒಂದು ಕಡೆ ಮಾಡಿ. ಇದು ವೆಹಿಕಲ್ ಸ್ಟ್ಯಾಂಡ್. ಇದು ಅದು ವೆಹಿಕಲ್ ಸ್ಟ್ಯಾಂಡ್. ಇದೆಲ್ಲ ಏನು ಅಷ್ಟೊಂದು ಮೆಟೀರಿಯಲ್ಸ್ ಎಲ್ಲ ಇದೆಯಲ್ಲ, ಮೆಷಿನ್ಸ್ ಸರ್? ಅದು ಡೀಸೆಲ್ ಮಿಷನ್ ಸರ್. ಇದು ನೀರಾಕಿ ಅಂತ ಹೇಗೆ ಇಟ್ಕೊಂಡಿದ್ದೀರಿ? ಏನಾಗಿದೆ ಸ್ಲಾಪ್ ಆಗಿದೆ ಈಗ ಈ ಜಾಗ ನಿಮ್ಮದೇ ಅಲ್ವೇನ್ರಿ? ಜಸ್ಟ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಯುವರ್ ಸ್ಟೋರೇಜ್. ಅನ್ವಾಂಟೆಡ್ ಥಿಂಗ್ಸ್ ನಿಮ್ಗೆ ಏನು ಬೇಡ ಅವೆಲ್ಲ ಅಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ. ಎಲ್ಲ ತೆಗೆದು ಹಾಕ್ಕೊಳ್ಳಿ, ಡಂಪ್ ಮಾಡ್ಕೊಳ್ಳಿ. ಸೊ ಅದು ಅಲ್ಲಿ ಕ್ಲೋಸ್ ಆಗುತ್ತೆ ನಿಮ್ಗೆ ಆ ಜಾಗ. ಸೊ ಇದು ಇಲ್ಲಿವರೆಗೂ ಫ್ರೀ ಆಗುತ್ತಲ್ಲ. ಇಲ್ಲಿ ವೆಹಿಕಲ್ಗಳು ನಿಲ್ಲಿಸೋದಕ್ಕೆ ವೆಹಿಕಲ್ 2 ವೀಲರು 4 ವೀಲರ್ ವ್ಯವಸ್ಥೆ ಮಾಡಿ. ಎಲ್ಲ ನಮ್ಮ ಟ್ರ್ಯಾಕ್ಟ್ರು ಆಟೋಗಳೇ ಜಾಸ್ತಿ ನಿಲ್ಲಿಸಿ, ಅದು ಒಂದು ಸಿಸ್ಟಮ್ಯಾಟಿಕ್ ನಿಲ್ಲಿಸ್ಕೊಳ್ಳಿ. ಸರ್ ಎಲ್ಲಿ ಹಾಕ್ಸ್ತೀರಲ್ಲ ಸರ್? ಫ್ಲೆಕ್ಸ್ ಎಲ್ಲ ಇನ್ನೂ ವೆಹಿಕಲ್ ನೋಡಿ. ಅದು ಆಟೋ ನಿಮ್ದ ಎಲೆಕ್ಟ್ರಿಕಲ್ ನಾನು ಮಾತಾಡ್ತೀನಿ. ಸ್ಟಾಫ್ ಸಪ್ರೇಟ್ ಮಾಡಿ, ಪಬ್ಲಿಕ್ ಸಪ್ರೇಟ್. ಪಬ್ಲಿಕ್ ಏನು ಒಳಗಡೆ ಬರೋ ಅಗತ್ಯ ಇಲ್ಲ. ನಿಮ್ಮ ಸ್ಟಾಫನ್ನು ಮಾತ್ರ ಹಿಂದ್ಗಡೆ ಹಾಕಿ, ಹಿಂದ್ಗಡೆ ಸೈಡ್ಗೆ ಹಾಕ್ಬೋದು. ಪಬ್ಲಿಕ್ಕಿಗೆ ಸೈಡಲ್ಲಿ ಈ ಕಡೆ ಸೈಡ್ಗೆ ಬರ್ತಾರೆ, ಅವಾಗ ಪೂರ್ತಿ ಇಲ್ಲೇ ಹಾಕೋಬೇಕು. ನಿಮ್ಮ ಕಾಟ ಅಭಿಯಾನ ನಗರಸಭಾ ಕಾಲ ಯಾವ ಬೋರ್ಡ್ಸ್ ರಿಲೆವೆಂಟ್ ಇದೆ ಇವೆಲ್ಲ ಸ್ವಲ್ಪ ಫಿಕ್ಸಿದೆ ಸೆಟ್ ಮಾಡಿಸಿರಿ. ಮೇಲ್ಗಡೆ ಬೇರೆ ಥರದ್ದು ಹಾಕ್ಸಿರಿ. ಇಲ್ಲಾಂದರೆ ಬೆಟರ್ ನೀವು ಇದು ಕೆಲವೊಂದೇ ಶೀಟ್ ಬರುತ್ತೆ ನೋಡಿ. ಯಾವುದು? ಹಾಂ, ಶೀಟ್ ಬರೋದು. ಅದನ್ನು ಹಾಕಿಬಿಟ್ರೆ ಆಗಿರ್ತದಪ್ಪ. ಇಲ್ಲೆಲ್ಲ ಇದು ಸರಿಯಾಗಿ ಮೇಂಟೈನ್ ಮಾಡಬೇಕು. ಟೆಂಪ್ರವರಿನೇ. ಎಷ್ಟಿದೆ ಡಿಮಾಂಡ್?
ಕಮರ್ಷಿಯಲ್ ಎಷ್ಟು? ಸರ್ ಟೋಟಲ್ ನಮ್ಮದು ಚಲಪತಿ 3,430 ಸರ್. ಕಮರ್ಷಿಯಲ್ ಟೋಟಲ್ ಕಮರ್ಷಿಯಲ್ ಬಂದು 6,550 ಆಸ್ತಿಗಳು ಸರ್. ಟೋಟಲ್ 3,000 ಅಂತಿದ್ದೀವಿ. ಅಲ್ಲ 34,230 ಅದರಲ್ಲಿ ಕಮರ್ಷಿಯಲ್ ಬಂದು 6,550 ಸರ್. ವಸತಿಗಳು ಬಂದು 14,097 ಸರ್. ಅಸೆಸ್ಮೆಂಟ್ ಎಲ್ಲನೂ ಆಗಿದೆ. ಹಾಂ ಸರ್, 34,237 ಅಸೆಸ್ಮೆಂಟ್ ಅಂದರೆ ನಮ್ಮ ಇದು ಈ ಆಸ್ತಿ ಮೇಲೆ ಮಾಡಿದ್ದೀವಿ ಸರ್. ಆಸ್ತಿ ಕಣದಲ್ಲಿ ಟೋಟಲ್ ಎಲ್ಲ ಪ್ರಾಪರ್ಟೀಸ್ ಬಂದಿದೆ ಸರ್. ಎಲ್ಲ ಪ್ರಾಪರ್ಟಿ ಎಷ್ಟು? ಎಲ್ಲ ವಾರ್ಡ್ಗಳದ್ದು ಬಂದಿದೆ. ವಾರ್ಡ್ ವೈಸ್ ನನಗೆ ಡೀಟೇಲ್ಸ್ ಕೊಡಿ. ಎಲ್ಲ ವಾರ್ಡ್ ವೈಸ್ ಡೀಟೇಲ್ಸ್ ಕೊಡಿ. ಸರ್ವೆ ನಂಬರ್ಗಳ ಪ್ರಾಪರ್ಟಿ ಗ್ರಾಮ ಪಂಚಾಯತಿ ಅವರೇ ಕಲೆಕ್ಟ್ ಮಾಡ್ತಾರೆ ನಿಮ್ದೆಲ್ಲ? ಸರ್ ಔಟ್ಸ್ಕರ್ಟ್ಸ್ ಅಲ್ಲಿ ಏನು ನಮ್ಮ ಬೌಂಡ್ರಿ ಸರ್ವೆ ನಂಬರ್ಸ್ ಇದೆ ಪಂಚಾಯತಿ ಅವರು ಕಲೆಕ್ಟ್ ಮಾಡ್ತಾರೆ ಸರ್. ನಾವು ಸ್ಮಾರ್ಟ್ ಸಿಟಿ ಅವೆಲ್ಲ ನಿಮ್ಮ ಬೌಂಡರಿಯ ಬಿಟ್ಟು ನಿಮ್ಮ ಬೌಂಡರಿ ಒಳಗಡೆ ಬೇರೆಯವ್ರು ಬಂದು ಹೆಂಗೆ ಕಲೆಕ್ಟ್ ಮಾಡ್ತಾರೆ? ಮಾಡಬಾರ್ದು. ನಿಮ್ಮದು ಅಂತ ಒಂದಿದೆಯಾ? ಎಸ್ ಸರ್. ನಿಮ್ಮದು ಈಗ ಆಲ್ರೆಡಿ ನೋಟಿಫೈ ಆಗಿದೆಯಾ? ಆಗಿದೆ ಸರ್. ನಿಮ್ದು ಜಾಗ್ರಫಿ ಎಷ್ಟಿದೆ ನೋಟಿಫೈ ಆಗಿದೆ. ಆಗಿದ್ದ ಮೇಲೆ ಎಷ್ಟು ಗ್ರಾಮಗಳು ಸೇರುತ್ತೆ, ಎಷ್ಟು ವಾರ್ಡ್ಗಳ ಮಾಡಿದ್ದೀರಿ ಅಲ್ವಾ? ಅಷ್ಟೆಲ್ಲ ಆದ್ಮೇಲೆ ಸರ್ವೆ ನಂಬರ್ಸ್ ಎಲ್ಲ ಆದ್ಮೇಲೆ ಮತ್ತೆ ನೀವೆಂಗೆ ಗ್ರಾಮ ಪಂಚಾಯತ್ ಅಲೋ ಮಾಡಿದ್ದೀರಿ ಸರ್? ಅವ್ರ ಖಾತೆಗಳು ಅವರು ವಹಿಗಳಲ್ಲಿ ಮೊದಲು ಓಪನ್ ಆಗಿರುತ್ತೆ ಸರ್. ಆಗೋಯ್ತಲ್ಲ, ಟ್ರಾನ್ಸ್ಫರ್ ಆಗೋಯ್ತು, ನಿಮಗೆ ಬಂತು, ನಗರಸಭೆ ಆಯ್ತು. ನಗರಸಭೆ ಈಗ ಕೆಲಸ ಮಾಡ್ತಾ ಇದೆ. ಬಹಳ ವರ್ಷ ಆಯ್ತು ನಗರಸಭೆ ಅಧಿಕಾರಿಗೆ ಬಂದು, ಅಸ್ತಿತ್ವಕ್ಕೆ ಬಂದು. ಮತ್ತೆ ನೀವು ಇನ್ನೂ ಯಾಕೆ ಅಲ್ಲಿ ಕಲೆಕ್ಟ್ ಮಾಡ್ತಾ ಇಲ್ಲ ಸರ್? ನಾವು ಮಾಡಕ್ಕೆ ಹೋದ್ರು ಇವರು ಪಬ್ಲಿಕ್ ಮತ್ತೆ ಈ ಪಂಚಾಯತಿ ಇರೋರು ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ಇವ್ರು ನಮಗೆ ಕೊಡ್ತಾ ಇಲ್ಲ. ಆದ್ರೂ ನಾವು ಮನೆ ಮೀಟಿಂಗ್ ಆದ್ಮೇಲೆ ನೀವೇನು ಕಾನೂನು ಏನು ಹೇಳುತ್ತೆ? ಎಷ್ಟು ವರ್ಷದಿಂದ ನಡೀತಾ ಇದೆ? ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಥರ? ಸರ್ ಇಲ್ಲಿ 4-5 ಇಯರ್ಸ್ ಕಾನೂನು ಏನು ಹೇಳುತ್ತೆ? ನಾವು ಕಲೆಕ್ಟ್ ಮಾಡಬೇಕು. ಮಾಡಿದ ಮೇಲೆ ನಾನೇನು ಮಾಡ್ಬೇಕು? ನಿಮ್ಮ ಮೇಲೆ ನಾನೇನು ಮಾಡ್ಬೇಕು ಹೇಳಿ? ಐ ಶಲ್ ಸಸ್ಪೆಂಡ್ ಯು ಅಷ್ಟೇ, ಬೇರೆ ಏನು ನನಗೆ ಗೊತ್ತಿಲ್ಲ. ಕಾನೂನು ಪ್ರಕಾರ ನೀವು ಕೆಲಸ ಮಾಡೋದಿಲ್ಲ ಅಂದರೆ ಆಸ್ ಎ ರೆವಿನ್ಯೂ ಆಫೀಸರ್ ಇವರೇ ಫೇಲ್. ಮಾಡಿಸೋದು ಹೀಗ್ಯಾಕೆ ಮಾಡಿಸ್ತೀರಿ? ನನಗೆ ಗೊತ್ತಾಗಿದೆ. ಐ ಟೇಕ್ ಆಕ್ಷನ್. ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆಸ್ ಎ ರೆವಿನ್ಯೂ ಆಫೀಸರ್ ಎಸ್ ಫೇಲ್. ಇವ್ರ ಕೆಲಸ ಏನು? ನಿಮ್ದು ನೋಟಿಫೈ ಆಗಿದೆ ಏರಿಯಾ, ಇಷ್ಟು ಗ್ರಾಮಗಳು, ಇಷ್ಟು ವಾರ್ಡ್ಗಳು ಅಂತ ಗೊತ್ತಾದ ಮೇಲೆ ನೀವು ಬಿಟ್ಟು ಅವ್ರು ಮಾಡಲ್ಲ ಮಟ್ಟಲ್ಲ ಅಂದರೆ ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಪ್ರಾಪರ್ಟೀಸ್ ನೀವೇನು 32,000 ಹೇಳ್ತಿದ್ದೀರಿ, ಇದಕ್ಕಿಂತ ಜಾಸ್ತಿ ಪ್ರಾಪರ್ಟೀಸ್ ನಿಮ್ಮಲ್ಲಿ ಇದೆ ಅಂತ ಆಯ್ತು. ಹೌದಾ? ಪ್ರಾಪರ್ಟೀಸ್ ಜಾಸ್ತಿ ಇರಬೇಕಲ್ವಾ? ಹಾಗಲ್ಲ, ನೀವು 32,000 ಪ್ರಾಪರ್ಟಿ ನಿಮ್ಮ ಕಣಜದಲ್ಲಿ ಇದ್ದ ಮೇಲೆ ಈಗ ಯಾವುದು ಕಲೆಕ್ಟ್ ಈ 32,000 ಕೂಡ ಆಸ್ತಿ ಅಸೆಸ್ಮೆಂಟ್ ಆಗಿದೆ. ಎಸ್ ಬಂದಿದೆಯಾ? ಬಂದಿದೆ ಸರ್. ಎಸ್ ಬಂದಿದ ಮೇಲೆ ನಿಮಗೆ ಬರದೇ ಇರತಕ್ಕಂಥ ಟ್ಯಾಕ್ಸ್ ಬೇರೆ ಪ್ರಾಪರ್ಟಿ ತಾನೆ ಸರ್? ಅದೇ ಪ್ರಾಪರ್ಟಿ ನಮ್ಮ ವಾಹಿನಿಗಳಲ್ಲಿ ಬಂದಿರೋದನ್ನೇ ಹಾಗಾದ್ರೆ ನೀವೇ ಕಲೆಕ್ಷನ್ ಯಾಕೆ ಮಾಡ್ತಾರೆ ಸರ್? ನಾವು ಸುಮಾರು ಸಲ ಅವ್ರಿಗೆ ಲೆಟರ್ಸ್ ನನ್ನ ಪ್ರಶ್ನೆ ಅದಲ್ಲ. ನೀವು ಲೆಟರ್ ಹಾಕಿದ್ದೀರೋ ಗೊತ್ತಿಲ್ಲ, ಕಲೆಕ್ಷನ್ ಆಗ್ತಾ ಇದೆ. ಹೌದಾ? ಹಾಗಾದ್ರೆ ಎಷ್ಟು ಸೋರಿಕೆ ಆಗ್ತಾ ಇದೆ ಸರ್? ಅಂದಾಜು ಒಂದು 75 ಲಕ್ಷ. 75 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ. ಪ್ರತಿ ವರ್ಷಕ್ಕೆ 75 ಲಕ್ಷದಿಂದ ಇವ್ರು ಸುಮ್ಮನೆ ಹೇಳ್ತಿದ್ದಾರೆ. 75 ಒಂದು ಕೋಟಿನೇ ಅಂದ್ಕೊಳ್ಳಿ. 1 ಕೋಟಿ ಇಲ್ಲದೆ ನೀವು ಹೆಂಗೆ ನೇಮ್ ಮಾಡ್ತೀರಿ? ಅದೇ ತಾವು ಎಲೆಕ್ಷನ್ ಕೊಟ್ಟಮೇಲೆ ಸರ್ ಮೊನ್ನೆ 1ನೇ ವಾರ್ಡು, 6ನೇ ವಾರ್ಡು, 14ನೇ ವಾರ್ಡು, 16ನೇ ವಾರ್ಡು, 35ನೇ ವಾರ್ಡು ಬರುತ್ತೆ ಸರ್. ಎಲ್ಲ ಎಷ್ಟೆಷ್ಟು ಪ್ರಾಪರ್ಟೀಸ್ ಇದೆ ಏನು ಅಂತ ಕ್ಯಾಲ್ಕುಲೇಟ್ ಮಾಡಿಸ್ತಾ ಇದ್ದೀವಿ ಸರ್. ಎಲ್ಲರಿಗೂ ಕ್ಯಾಲ್ಕುಲೇಟ್ ಕೊಟ್ಟು ಒಂದು ಕ್ಯಾಂಪ್ ಅಂತ ಮಾಡಿ ಅಲ್ಲಿ ಇದು ಮಾಡಿ ಅವ್ರಿಗೆ ಈ ಥರ ನೀವು ಕಟ್ಟಬೇಕು, ಇಲ್ಲ ನೋಟಿಸ್ ಕೊಟ್ಟು ಇದು ಕಟ್ಟಬೇಕು, ಇಲ್ಲ ಅಂದರೆ ನೋಟಿಸೇ ಕೊಟ್ಟಿಲ್ವಲ್ಲ? ಇಲ್ಲ ಸರ್, ರೆಡಿ ಮಾಡ್ತಾರೆ. ಈಗ ಮಾಡ್ತಾ ಇದ್ದಾರೆ. ಎಸ್ ಸರ್. ಮೊನ್ನೆ ಪ್ರತಿ ವರ್ಷ ನಿಮಗೆ 75 ಲಕ್ಷ 1 ಕೋಟಿ ನಿಮಗೆ ಲಾಸ್ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು 32,000 ಪ್ರಾಪರ್ಟಿಲಿ ಎಷ್ಟು 1,000 ಪ್ರಾಪರ್ಟಿ ನೀವು ಕಲೆಕ್ಷನ್ ಮಾಡೋಕ್ಕಾಗಲಿಲ್ಲ? ಸರ್ 1,500ರಿಂದ 2,000 ಮತ್ತೆ ಅದರೊಳಗಡೆ ಕಮರ್ಷಿಯಲ್ ಎಷ್ಟು, ರೆಸಿಡೆನ್ಷಿಯಲ್ ಎಷ್ಟು? 600ರಿಂದ 700 ಪ್ರಾಪರ್ಟೀಸ್ ಕಮರ್ಷಿಯಲ್ ಇದೆ ಸರ್. 1,500 ಎಷ್ಟು ಗ್ರಾಮ ಪಂಚಾಯತಿಗಳು ಸೇರುತ್ತೆ ಸರ್? 4 ಗ್ರಾಮ ಪಂಚಾಯತಿಗಳು ಸರ್. ಗ್ರಾಮ ಪಂಚಾಯತಿಯವರ PDO ಕರೆದು ಅಥವಾ ಇಒ ಜೊತೆ ಕೂತ್ಕೊಂಡು ನೀವು ಒಂದು ಸಭೆ ಮಾಡಿ ಆಮೇಲೆ ಅಲ್ಲಿರ್ತಕ್ಕಂಥ ಏನು ಆಸ್ತಿದಾರ ಯಾರಿದ್ದಾರೆ ಅವರಲ್ಲಿ ಕಣಜದಲ್ಲಿ ಇದ್ದ ಮೇಲೆ ನಿಮ್ಮಲ್ಲಿ ಈ ಆಸ್ತಿ ಇದ್ದು SAS ಕಟ್ಟ ಮೇಲೆ ನಿಮ್ಮದು ತಾನೇ ಕಟ್ಟಬೇಕು ಟ್ಯಾಕ್ಸ್. ಅವರು ಕಟ್ಟದೇ ಇರುವಾಗೆ ನೀವು ಬಿಟ್ಬಿಟ್ಟು ಆಮೇಲೆ ಏನೂ ಕ್ರಮ ತಗೊಳ್ಳದೆ ಮತ್ತೆ ನಿಮಗೆ ಸೋರಿಕೆ ಆಗ್ತಾರೆ, ನಗರಸಭೆಗೆ ಸೋರಿಕೆ ಆಗ್ತಾ ಇದೆ. ಯಾವುದೇ ಗ್ರಾಮ ಪಂಚಾಯತಿ ಅದು ಸರ್? ಕೊಂಡ್ರಾಜನಹಳ್ಳಿ, ದೊಡ್ಡಾಸಳ, ಹೊನ್ನೇನಹಳ್ಳಿ, ಅರಹಳ್ಳಿ ಸರ್. ಈಗ 4 ಡೀಟೇಲ್ಸ್ ಕೊಡಿ. ಟೋಟಲ್ ಆಗಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಬೇಕು ಅಂತ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತೀರಿ ಸರ್? ಒಂದು 3 ಡೇಸ್ 3 ಡೇಸಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ನನಗೆ ಯಾವ ಒಂದು ಆಸ್ತಿಯು ಕೂಡ ನಗರಸಭೆಯ ಆಸ್ತಿ ನಿಮ್ಮ ವ್ಯಾಪ್ತಿ ಒಳಗಡೆ ಇರತಕ್ಕಂಥ ಆಸ್ತಿಯನ್ನ ಬೇರೆಯವರು ಅಥವಾ ಬೇರೆ ಗ್ರಾಮ ಪಂಚಾಯತಿಗಳಿಗೆ ಟ್ಯಾಕ್ಸ್ ಕಟ್ಟುವಾಗಿಲ್ಲ. ನೀವೇ ಕಟ್ಕೋಬೇಕು. ನೀವು ಕಟ್ಕೊಂಡು ಅವರಿಗೆ ಸೌಲಭ್ಯ ಕೊಡ್ತಾ ಇದ್ದೀರಲ್ಲ, ಮೂಲಭೂತ ಸೌಲಭ್ಯಗಳು ಕೊಡ್ತಾ ಇದ್ದೀರಲ್ಲ, ಕೊಟ್ಟ ಮೇಲೆ ನೀವೇ ಮಾಡ್ಬೇಕಲ್ವಾ? ಮತ್ತೆ ಆಗ ನೀವು ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಅವ್ರ ಜಾಗದಲ್ಲೂ ಕಲೆಕ್ಟ್ ಮಾಡ್ತೀರಾ? ಮಾಡಿ.
ನಿಮ್ದು ವ್ಯಾಪ್ತಿ ಗೊತ್ತಿದ ಮೇಲೆ, ಕಾರ್ಯಕ್ಷೇತ್ರ ಗೊತ್ತಿದ ಮೇಲೆ ನೀವು ಕೆಲಸ ಮಾಡಿದ್ರೆ ದುಡ್ಡು ವಸೂಲಿ ಮಾಡಿದ್ರೆ ನಿಮ್ಗೆ ತಪ್ಪಲ್ವಾ? ನಿಮ್ಮ ಯಾರು ಬಿಲ್ ಕಲೆಕ್ಟರ್ಗಳೆಲ್ಲ ಯಾರು ಅವರೆಲ್ಲ ಒಂದು ಸೇರ್ಕೊಂಡಿದ್ದಾರಾ ಒಟ್ಟಾಗಿ? ಎಷ್ಟು ಜನ ಬಿಲ್ ಕಲೆಕ್ಟರ್ಸ್ ಇದ್ದಾರೆ ನಿಮಗೆ? ಈಗ 5 ಜನ ಇದ್ದಾರೆ ಸರ್. ಆ ಏರಿಯಾದಲ್ಲಿ ಬರೋರು ಯಾರು? ಅವ್ರು ನೋಟಿಸ್ ಏನಾದ್ರು ಕೊಟ್ಟಿದ್ದೀರಾ? ನೋಟಿಸ್ ಕೊಟ್ಟಿಲ್ಲ ನೀವು ಯಾರಿಗೂ. ಯು ಆರ್ ನಾಟ್ ಇಶ್ಯೂ ನೋಟಿಸ್ ಟು ದೆಮ್. ದೇ ಹ್ಯಾವ್ ಫೇಲ್ಡ್ ಟು ಕಲೆಕ್ಟ್ ದ ಲೆಜಿಟಿಮೇಟ್ ರೆವಿನ್ಯೂ ಆಫ್ ದ CMC. ನೀವು ನೋಡ್ಕೊಂಡು ಕೂತಿದ್ದೀರಿ. ಯಾರು ಇದಾರ ನಿಮಗೆ? ಯಾರು ಇಲ್ಲ ಸರ್. ಇಲ್ಲ, ಆರು ಒಬ್ರೆ ಆರೈ ಬಿಲ್ ಕಲೆಕ್ಟ್ RI. ಇನ್ಸ್ಪೆಕ್ಟರ್ಸ್ ಮೂವರಿದ್ದಾರೆ ಸರ್. ವಾಟ್ ಆರ್ ದೇ ಡೂಯಿಂಗ್? ಅವರಿಗೆಲ್ಲ ನೋಟಿಸ್ ಕೊಡ್ರಿ. ನೀವು ಅವ್ರಿಗೆ ಶೆಡ್ಯೂಲ್ ಹಾಕೊಂಡಿದ್ದೀರಾ? 100% ಪಾರ್ಷಿಯಲ್ ಕಲೆಕ್ಟ್ ಮಾಡ್ತಾ ಇದ್ದೀರಿ ನೀವು. ನಿಮ್ಗೊಂದು ಕೋಟಿನೇ ಬರ್ತಾ ಇಲ್ಲ. ನಿಮ್ಮ ಡಿಮಾಂಡ್ ಎಷ್ಟು? 8 ಕೋಟಿನಾ? ಆಕ್ಚುಲಿ ಅದು ಡಿಮ್ಯಾಂಡ್ ಸ್ವಲ್ಪ ಪ್ರಮಾಣ ಮಾಡಿ ವೈಜ್ಞಾನಿಕವಾಗಿ ನೀವು ಅದನ್ನು ಸೆಟ್ರೇಟ್ ಮಾಡಿ. SAS ತಾನೆ ಎಲ್ಲ? SAS. ಎಲ್ಲ SAS ಬಂದಿದೆಯಾ? ಮತ್ತೆ ಸರ್. ಅದು ಆಕ್ಚುಲಿ 10 to 15% ಒಂದು ಇಯರ್ಗೆ ಕಡಿಮೆ ಕಟ್ಟಿರ್ತಾರೆ ಸರ್. ಈ ಸಾಲ ಎಲ್ಲ ಸ್ವಲ್ಪ ನಿಮ್ಮ ಬೇಡಿಕೆನೇ ತಪ್ಪು. ಹೌದಾ? ನಿಮ್ಮ ಬೇಡಿಕೆನ ರಿವೈಸ್ ಮಾಡಿ. Yes, sir. ರಿವೈಸ್ ಮಾಡಿ ನನಗೆ ಕೊಡಿ. ರಿವೈಸ್ ಮಾಡಿ ಕೊಡಬೇಕು. ನಿಮಗೆ 4 ತಿಂಗಳ ಟೈಮ್ ಇದೆ. ಮಾರ್ಚ್ ಒಳಗಡೆ ವಾಟ್ ಎವರ್ ದ ರಿವೈಸ್ಡ್ ಡಿಮಾಂಡ್ ಆಫ್ ದ CMC is there, that should be collected by appropriately allocating to all your revenue inspectors as well as your bill collectors. ಬಿಲ್ ಕಲೆಕ್ಟರ್ಸ್ 100% ರೆವಿನ್ಯೂ ಇನ್ಸ್ಪೆಕ್ಟರ್ 20%, RO 25% ಕಮಿಷನರು ರಿವೆರಿಫೈ ಮಾಡಿ ರಿಅಸೆಸ್ ಮಾಡಬೇಕು. ಮಾಡಿಲ್ವಲ್ಲ ಯಾರು? ನಾನು ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಮಾಡ್ತಾ ಇದ್ದೀರಿ. ಈಗ ಇಷ್ಟು ಬಿಟ್ಟಿದ್ದೀರಲ್ಲ, ಇನ್ಸಿಸ್ಟ್ ಮಾಡಿ ಸುಮಾರು 2,000 ಪ್ರಾಪರ್ಟಿಗಳು ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿಲ್ಲ. ಇವತ್ತು ಇನ್ಸಿಸ್ಟ್ ಮಾಡಿದ್ದೀನಿ ಸರ್. 20 ಪ್ರಾಪರ್ಟೀಸ್ ಪರ್ ಡೇ ಮಾಡಲೇಬೇಕು ಅಂತ ಬಿಲ್ ಕಲೆಕ್ಟರ್ ವಹಿಸಿ ಮಾಡ್ತೀವಿ ಸರ್. ಆ ಪ್ರಕಾರ ನಿಮ್ದು ಬೇರೆ ಸೋರ್ಸ್ ಆಫ್ ಇನ್ಕಮ್ ಇನ್ಯಾವುದಿದೆ? ರೆಂಟ್ ಎಷ್ಟಿದೆ? 64 ಲಕ್ಷ ಈ ರೂಮ್ ಯಾವುದು? ಸರ್ ಅದೇ ಬಿಲ್ ಕಲೆಕ್ಟ್ರು ಸೀನಿಯರ್ ಪ್ರೋಗ್ರಾಮರು 6 ರೂಮ್ ಇದೆ ಸರ್. ಇದು 6 ಆಗಲ್ಲ ಸ್ಟಾಫ್ ಸೀನಿಯರ್ ಸರ್. ಇದನ್ನು ಅರ್ಜುನ್ ಅಂತ. ಇದು ಆರೈನಾ? ಹಾಂ ಸರ್. ನೀವೇನು ಆಫೀಸಲ್ಲಿ ಏನು ಮಾಡ್ತೀರಿ? ಮಾರ್ನಿಂಗ್ ಫೀಲ್ಡ್ ಹೋಗ್ತಾ ಇದ್ದಾರೆ. 3 ಗಂಟೆಯಿಂದ 5:30ವರೆಗೂ ಆಫೀಸಲ್ಲಿ ಇರ್ತಾರೆ. ಮಾರ್ನಿಂಗ್ ಪಾಟ್ ಹೋಗಿ ಬರೋದು? ಇಲ್ಲ ಸರ್. ಇವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ದೀರಾ ನೀವು? ಹಾಂ ಸರ್. ಟಾರ್ಗೆಟ್ 50 ಕೊಟ್ಟಿದ್ದೀರಾ? lakhs ಕೊಟ್ಟಿದ್ದೀವಿ ಸರ್. 50 lakhs per month. ಎಲ್ಲರೂ ರೀಚ್ ಆಗಿದ್ದಾರೆ ಟಾರ್ಗೆಟ್? ರೀಚ್ ಆಗಿಲ್ಲ. ಕಾರಣ ಏನು? ಯಾರು ಇವ್ರ ಹೆಸರೇನು? ಇವ್ರು ಎಷ್ಟು ಮಾಡಿದ್ದಾರೆ? ಅರ್ಜುನ್ ಅಂತ ಸರ್. ಹಾಂ, ಇವ್ರು ಎಷ್ಟು ಮಾಡಿದ್ದಾರೆ? ಇವರು 26 lakhs ಮಾಡಿದ್ದಾರೆ. ಎಷ್ಟು ಟಾರ್ಗೆಟ್ ಎಷ್ಟು? 50 lakhs ಕೊಟ್ಟಿದ್ದೀವಿ ಸರ್. ಯಾಕ್ರಿ? ಸರ್ ನಮ್ಮ ಓಲ್ಡ್ ಟೌನ್ ಮಹೇಶ್ ನಿಮ್ಮ ಟಾರ್ಗೆಟ್ ಅಂತ ಇದೆಯಲ್ಲ, ಡಿಮಾಂಡ್ ಇದೆಯಲ್ಲ ನಿಮ್ದು. ಡಿಮಾಂಡ್ ಇದ್ಮೇಲೆ ಯಾಕೆ ವಸೂಲಿ ಮಾಡ್ತಾ ಇಲ್ಲ? ಸರ್ ನೋಟಿಸ್ನ ಕೊಟ್ಟಿದ್ದೀವಿ ಸರ್. ಅವೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಡಿಮಾಂಡ್ ಇದೆ. ಡಿಮಾಂಡ್ ಇದ್ಮೇಲೆ ನಿಮ್ಮ ಕೆಲಸ ಏನು? ಸುಂಕ ವಸೂಲಿ ಮಾಡಬೇಕಲ್ಲ. ಮತ್ತೆ ವಸೂಲಿ ಮಾಡಿದ್ರೆ 26 ಲಕ್ಷ ಅಂತ ಇನ್ನು ಉಳಿದಿದ್ದು ಯಾರು ಕೊಡ್ತಾರೆ? ಹೆಂಗೆ ಮೇಂಟೈನ್ ಮಾಡ್ತೀರಿ ನೀವು ನಗರಸಭೆನೆಲ್ಲ? ಹಾಂ, ಅವ್ರಿಗೆ ನಿಮ್ದೆಷ್ಟು ರೀ? ಹಾಂ, ನಿಮ್ದೆಷ್ಟು ಟಾರ್ಗೆಟ್? ಎಲ್ಲರಿಗೂ 50 ಲಕ್ಷ. ನಿಮ್ಮದು ವಾಟ್ ಈಸ್ ಯುವರ್ ಅಚೀವ್ಮೆಂಟ್? ಎಲ್ಲ ಅದರೊಳಗೆ ಇದ್ದಾರಲ್ಲ ನವೀಸ್. ದೆನ್ ವಾಟ್ ಈಸ್ ಪೀಪಲ್ ಆರ್ ಡೂಯಿಂಗ್? ಈಗ ನವಂಬರ್ ಮುಗೀತು, ಡಿಸೆಂಬರ್ ಬಂದಿದೆ, ಇನ್ನು 50% ರೀಚ್ ಆಗಿಲ್ಲ. ಮೊನ್ನೆ ರೀಸೆಂಟಾಗಿ ಒಂದು 15-20 ದಿವಸದಿಂದ ಈಚೆಗೆ ರಿಅಸೆಸ್ಮೆಂಟ್ಸ್ ಅಂತ ಮಾಡಿಸಿದ್ವಿ ಸರ್. ಇವರೆಲ್ಲ ನಾನು ಹೋಗಿ ಯಾವ್ದು ತೋರಿಸಿದ್ದೀನಿ ಅದನ್ನು ಕರೆಕ್ಟಾಗಿ ನೋಟಿಸ್ ಕೊಟ್ಟು ಕಲೆಕ್ಟ್ ಮಾಡಿದ್ರೆ 1 ತಿಂಗಳದ್ದು ರೀಚ್ ಆಗಿಬಿಡುತ್ತೆ ಸರ್. ಅಷ್ಟೊಂದು ಇದೆ ಸರ್. ಏನು ನೀವು 30 ಲಕ್ಷ ಎಷ್ಟು ತಿಂಗಳಾಯ್ತು? ಏಪ್ರಿಲಿಂದ ನವಂಬರ್ವರೆಗೆ 7 ತಿಂಗಳಾಗುತ್ತೆ. ಈ 4 ತಿಂಗಳೊಳಗಡೆ 40% ದೇ ಆರ್ ಸಪೋಸ್ ಟು ಕವರ್. ಏನು ಕವರ್ ಮಾಡ್ತಾರೆ? ಏನು ಪ್ರಾಬ್ಲಮ್ ಏನು ನಿಮಗೆ ಮಾಡೋಕ್ಕೆ? ಇಲ್ಲ, ಏನು ಸಮಸ್ಯೆ ಏನಾರು ಇದೆಯಾ? ಏನೂ ಇಲ್ಲ. ಅದ್ರ ಮೇಲೆ ಏನು ಸಮಸ್ಯೆ ನಿಮಗೆ? ಅವ್ರಿಗೆ ಡೈಲಿ ಟಾರ್ಗೆಟ್ ಕೊಡೋಲ್ಲ ನೀವು? ವೀಕ್ಲಿ ಟಾರ್ಗೆಟ್, ಡೈಲಿ ಮಂತ್ಲಿ ಟಾರ್ಗೆಟ್? ಟಾರ್ಗೆಟ್ ಇರುತ್ತೆ ಸರ್. ಮಂತ್ಲಿ ಟಾರ್ಗೆಟ್ ಬಿಡ್ರಿ, ಇವರು ಬ್ರಿಂಗ್ ಇಟ್ ಡೌನ್. ಎಸ್ ಸರ್. ನೀವು ವೀಕ್ಲಿ ಟಾರ್ಗೆಟ್ ಕೊಡ್ರಿ ಅವ್ರಿಗೆ. ಎಸ್ ಸರ್. ವೀಕ್ಲಿ ಟಾರ್ಗೆಟ್ ಕೊಟ್ಟು ರಿವ್ಯೂ ಮಾಡಿ. ನೀವು ಆಸ್ ಎ ರೆವಿನ್ಯೂ ಆಫೀಸರ್ ನೀವು ಇನ್ನೇನು ಮಾಡೋದು ಮತ್ತೆ? ಎಸ್ ಸರ್ ಮಾಡಿಸಿ. 30 ಲಕ್ಷ 25 ಲಕ್ಷ ಇಟ್ಕೊಂಡು ಕೂತ್ಕೊಂಡು ಏನು ಮಾಡ್ತೀರಿ ನೀವು? ಸರ್ ಒಂದು ಸಬ್ಮಿಷನ್ ಸರ್. ನಮಗೆ 9 ಬಿಲ್ ಕಲೆಕ್ಟರ್ಸ್ ಬೇಕು ಸರ್. ಅಲ್ಲ, ಅದು ಆಮೇಲೆ ಇರೋದು ಜನಗಳನ್ನು ಉಪಯೋಗಿಸ್ಕೊಳ್ಳಿ. ನಿಮಗೆ ಅಡಿಷನಲ್ ಬೇಕಾದರೆ ಪ್ರಪೋಸಲ್ ಕೊಡಿ. ಅವಕಾಶ ಇದ್ರೆ ಇದು ಕಾನೂನು ಅವಕಾಶ ಇದ್ರೆ ಮಾಡ್ಕೊಳ್ಳೋಣ. ಏನು ವೇಕೆನ್ಸಿ ಇದೆ ಅವ್ರಿಗೆ? ವೇಕೆನ್ಸಿ ಇದೆ ಸರ್. ಆಯಿತು. ಈಗ ಇರೋರು ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ? 5 ಜನ ಇದೆ.
4 ಜನ ಬಿ ಎಡಿನ ಬಿಲ್ ಕಲೆಕ್ಟ್ ಮಾಡಿ ಆಯ್ತು ಬಿಲ್ ಕಲೆಕ್ಟರ್ ಒಬ್ಬರೇ ಇದ್ದಾರೆ ಸರ್, ಇನ್ನು 4 ಜನ ಬೇರೆಯವರು ತಗೊಂಡು ಆಯ್ತು. ನೀವು ಪ್ರಪೋಸಲ್ ಏನಾರು ಕೊಟ್ಟಿದ್ದಾರೆ ಇವತ್ತವರೆಗೆ? ಇಲ್ವಲ್ಲ. ಆಫೀಸಿಗೆ ಸಬ್ಮಿಷನ್. ಏನು ಆಫೀಸಿಗೆ ಕೊಟ್ಟರೆ ಯಾರು ನೋಡ್ತಾರೆ ನಿಮಗೆ? ಯು ಡೋಂಟ್ ಹ್ಯಾವ್ ಎ ಪ್ಲಾನ್. ನಿಮ್ಮ ಹತ್ರ ಸರಿಯಾದ ಪ್ಲಾನ್ ಇಲ್ಲ. ಸುಮ್ಮನೆ ಕುಂಟು ನೆಪ ಕೊಡಬೇಡಿ. ಸ್ಟಾಫ್ ಇಲ್ಲ, ಅವರಿಲ್ಲ, ಇವರಿಲ್ಲ ಅಂತ ನನಗೆ ಹೇಳಕ್ ಬರಬೇಡಿ. ಆ ಸಮಸ್ಯೆ ಇದ್ರೆ ಕೊಡಿ. ಎಲ್ಲ ನಗರಸಭೆ ಪುರಸಭೆಗಳು ಹೀಗೆ ಇರೋದು. ನಿಮ್ಗೇನು 100% ಜನ ಕೊಟ್ಬಿಟ್ರೆ ನೀವೇನು ನನಗೆ 150% ನೀವು ರೆವಿನ್ಯೂ ಕೊಡಲ್ಲ. ನೀವು ನನಗೆ 100% ರೆವಿನ್ಯೂ ಕೊಡೋದು. ನಿಮಗೆ ವಾರದಲ್ಲಿ ನೀವು ವೀಕ್ಲಿ ಟಾರ್ಗೆಟ್ ಪ್ಲಾನ್ ಮಾಡಿಲ್ಲ, ಡೈಲಿ ಟಾರ್ಗೆಟ್ ಬಿಟ್ಬಿಡಿ. ವೀಕ್ಲಿ ಟಾರ್ಗೆಟ್ ಮಾಡಬೇಕು, ಮಂತ್ಲಿ ಟಾರ್ಗೆಟ್ ಇಲ್ಲ ನಿಮ್ಮ ಹತ್ರ. ಮತ್ತೆ ಹೌ ಆರ್ ಯು ಗೋಯಿಂಗ್ ಟು ಅಚೀವ್ ಯುವರ್ ಟಾರ್ಗೆಟ್? ಸಬ್ಮಿಷನ್ ಸರ್. ಲಾಸ್ಟ್ ಮಂತು ಅವರು ಪ್ರಮುಖ ದೇವರಾಜ ಮೆಡಿಕಲ್ ಕಾಲೇಜರು ಈಗ ಅವ್ರು ಸೆಕ್ರೆಟ್ ಆಗ್ತಾ ಇದೆ ಅಂತಲ್ಲ, ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಸರ್. ರಿಅಸೆಸ್ಮೆಂಟ್ ಮಾಡಿ ಕೊಡಿ ಅಂತ ಮಾಡಿಕೊಟ್ಟಿದ್ದೀವಿ ಸರ್. ಒಂದು ತಿಂಗಳೆಲ್ಲ ಪ್ರಾಪರ್ಟೀಸ್ ಎಲ್ಲ ಇದು ಮಾಡಿ ಕೊಟ್ಟಿದ್ದೀವಿ ಸರ್. ಸಣ್ಣ ಕರೆಕ್ಷನ್ಸ್ ಇದೆ ಸರ್. ಅದು ತಮ್ಮ ಅಧ್ಯಕ್ಷ. ಆಯ್ತು. ನಿಮ್ಮಲ್ಲಿ ಮೇಜರ್ ಯಾರ್ಯಾರು ಇಂಡಸ್ಟ್ರೀಸ್ ಆಗ್ಬೋದು, ಇನ್ಸ್ಟಿಟ್ಯೂಷನ್ಸ್ಗಳಾಗ್ಬೋದು, ಎಲ್ಲರೂ ಪೇಮೆಂಟ್ ಮಾಡ್ತಾ ಇದ್ದಾರಾ? ಮೇಜರ್ ಡಿಫಾಲ್ಟರ್ಸ್, ಮೇಜರ್ ಅರಿಯರ್ಸ್ ಯಾರ ಹತ್ರ ಇದೆ? ಲಿಸ್ಟ್ ಮಾಡಿದ್ದೀರಾ? ಮತ್ತೆ ಅದ್ರ ಹೆಲ್ತ್ ಸೆಕ್ಷನ್ ವಿಶ್ರಾಂತಿ ಗೃಹ ಏನು ಮಾಡಿದ್ದೀನಿ ಅಲ್ಲೇ ಅದು ರೆವಿನ್ಯೂ ಸೆಕ್ಷನ್ ಅಂತ ಹೇಳಿ ಏನು ನೋಡ್ತಾರೆ ಸರ್? ಎಲ್ಲಿದೆ? ಸಾರ್ವಜನಿಕರಿಗೆ ಹೆಂಗ್ ಗೊತ್ತಾಗುತ್ತೆ? ಸಾರ್ವಜನಿಕರಿಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ನಾನು ಬಂದು ನೀರು ಕಂಪ್ಲೇಂಟ್ ಕೊಡು. ಅದೇ ನೀವು ಬಿಗಿನಿಂದಲೇ ನಾನು ಹೇಳಿದ್ದೇನೆ, ನೀರ್ದಾಗಲಿ, ಲೈಟ್ದಾಗಲಿ, ಅಥವಾ ರೆವಿನ್ಯೂ ಟ್ಯಾಕ್ಸ್ ಕಟ್ಟೋದಾಗ್ಲಿ, ಜನನ ಮರಣ, ಯಾವುದು ಕೂಡ ನೀವು ಮೇನ್ನಲ್ಲೇ ಎಲ್ಲ ಸ್ಟ್ರೀಮ್ ಲೈನ್ ಮಾಡಬೇಕು. ಎಲ್ಲ ಅಲ್ಲೇ ಕೂರಿಸ್ಬೇಕು. ಇಲ್ಲಿ ಒಳಗಡೆ ಗುಡಾಟದಲ್ಲಿ ಕೂರಿಸ್ಬಿಟ್ರೆ ಯಾರಿಗೆ ಗೊತ್ತಾಗುತ್ತೆ ಬಂದು ನೋಡೋಕ್ಕೆ? ಇಲ್ಲ ಸರ್, ಈಗ ಕಂಟ್ರೋಲ್ ರೂಮ್ ಅಂತ ಮಾಡಿದ್ರೆ ಡೆಸಿಗ್ನೇಟ್ ಮಾಡಿ. ಎಲ್ಲಿದೆ ಕಂಟ್ರೋಲ್ ರೂಮ್? ಇನ್ನೂ ಮಾಡಿಲ್ಲಲ್ಲ. ನೀವು ಅಷ್ಟು ದೊಡ್ಡ ಜಾಗ ಇದೆ, ಅಲ್ಲೇ ಮಾಡಿ. ಇವತ್ತೇ ಮಾಡಿಸ್ತೀನಿ ಸರ್. ಸಿವಿಲ್ ಯಾರು ನೋಡ್ತಾರೆ? ಅಭಿಲಾಷ್ ಅಂತ. ಎಲೆಕ್ಟ್ರಿಕಲ್ ದೇವರಾಜ್ ನಿಮ್ ಏನಾಗಿದೆ, ಯಾವುದೂ ಕೂಡ ಸಿಸ್ಟಮೆಟಿಕ್ ಆಗಿಲ್ಲ. ಜನಕ್ಕೆ ಬಂದ್ರೆ ಸ್ಪಷ್ಟವಾಗಿ ಸರಳವಾಗಿ ಏನೂ ಗೊತ್ತಾಗುದಿಲ್ಲ. ಎಲ್ಲ ಗೊಂದಲ. ಮತ್ತೆ ಎಲ್ಲ ಒಂಥರ ಎಷ್ಟು ನೋಡಿ ಹಿಂಗೆ ಇಟ್ಕೊಂಡಿದ್ದಾರೆ ಇಂಜಿನಿಯರಿಂಗ್ ಆಫೀಸ್ ಅಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ನಾವು ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಇಲ್ಲ ಅವರಿಗೆ. ಆಮೇಲೆ ಯಾವ ಅಧಿಕಾರಿ ಏನು ಕೆಲಸ ಮಾಡ್ತಾರೆ, ಇವ್ರ ಸೆಕ್ಷನ್ ಹೆಸರಿಲ್ಲ. ನಾವು ಎಲ್ಲಿ ಕಂಪ್ಲೇಂಟ್ ಬಂದು ಕೊಡಬೇಕು? ನಗರಸಭೆಯಲ್ಲಿ ಒಬ್ಬ ಸಾರ್ವಜನಿಕರಾಗ್ಬೋದು, ಎಲ್ಲಿ ಬಂದು ಕಂಪ್ಲೇಂಟ್ ಕೊಡಬೇಕು? ಏನೇನು ಅವೆರಡು ಆದರೆ ಅವಾಗ ಫಾರ್ಮ್ ಹೇಗೆ ಬರುತ್ತೆ ಸರ್ ನಮಗೆ? ಇಂಥ ಇದು ಪ್ರಾಪರ್ಟಿಗಳು ಹೆಚ್ಚಿದೆ ಚೆಕ್ ಮಾಡಿ. ಎಸ್ ಸರ್ವೇಲೆಬಲ್ ಪ್ರಾಪರ್ಟಿ ನಿಮ್ಮ ಮುಂದೆ ಇರಬೇಕಂತ ನಾನು ಆಗಲೇ ಹೇಳಿದ್ದೀನಿ. ಏನು 2000 ಹೆಚ್ಚು ಕಮರ್ಷಿಯಲ್ ಪ್ರಾಪರ್ಟೀಸ್, ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಇದೆ. ಯಾವುದು ಸುತ್ತಮುತ್ತ ಗ್ರಾಮ ಪಂಚಾಯತಿಗಳಿದೆ ಅದು ಇಮಿಡಿಯೇಟ್ ಸ್ಟಾಪ್ ಆಗ್ತದೆ. ಎಸ್ ಅದು ಈ ತಿಂಗಳೊಳಗಡೆ ಐ ವಾಂಟ್ ದ ರಿಸಲ್ಟ್. ಎಸ್